ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನಿವತ್ತು ಹೋಗ್ತಿರೋದು ವಿದ್ಯಾರಣ್ಯಪುರದಲ್ಲಿರುವಂತಹ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿಗೆ ಹೋಗ್ಬೇಕಂದ್ರೆ ನೀವು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ಸು ಸಿಕ್ಕುತ್ತೆ ವಿದ್ಯಾರಣ್ಯಪುರಕ್ಕೆ. ಹಾಗೆ ಇದು ವಿದ್ಯಾರಣ್ಯಪುರ ಬಸ್ ಸ್ಟ್ಯಾಂಡಿಗೆ ತುಂಬಾ ನಿಯರ್ ಆಗಿದೆ, ಹಾಗಾಗಿ ಈಸಿಯಾಗಿ ಹೋಗ್ಬೋದು. ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾದಂತಹ ಗೋಪುರ ದೂರಕ್ಕೇ ಕಾಣಿಸ್ತಾ ಇರುತ್ತೆ. 108 ಅಡಿ ಎತ್ತರ ಇರೋವಂಥ ಈ ಗೋಪುರ 1988ರಲ್ಲಿ ರಾಮಶಾಸ್ತ್ರಿ ಅನ್ನೋರು ಇದನ್ನ ಸ್ಥಾಪಿಸಿದ್ದಾರೆ. ಹಾಗೆ ದೇವಸ್ಥಾನ ಮುಂಭಾಗದಲ್ಲಿ ಹೂವು, ಹಣ್ಣು, ಕಾಯಿ, ಸೀರೆ ಎಲ್ಲದೂ ಸಿಕ್ಕುತ್ತೆ. ನೀವೇನಾದರೂ ತುಪ್ಪದ ದೀಪ ಅಥವಾ ಬೆಲ್ಲದ ದೀಪ, ನಿಂಬೆಹಣ್ಣಿನ ದೀಪ ಹಚ್ತೀವಿ ಅಂದರೆ ರೆಡಿ ಮಾಡಿಕೊಡ್ತಾರೆ. ಹಾಗೆ ಮಡ್ಲಕ್ಕಿ ಹರಕೆ ತೀರಿಸ್ಬೇಕು ಅಂದರೆ ಅದನ್ನು ಕೂಡ ರೆಡಿ ಮಾಡಿ ಇಲ್ಲೇ ಕೊಡ್ತಾರೆ. ಹಾಗೆ ಹಾರಗಳು, ನಿಂಬೆಹಣ್ಣಿನ ಹಾರಗಳು ದೇವಿಗೆ ಹಾಕೋಕ್ಕೆ, ಹಾಗೆ ಸೀರೆಗಳನ್ನು ಕೂಡ ಇಲ್ಲೇ ತೊಗೊಬೋದು. ಮನೆಯಿಂದ ಏನಾದರೂ ತಂದಿಲ್ಲ ಅಂತಂದರೆ ಟೆನ್ಷನ್ನೇ ಮಾಡ್ಕೊಳೋದು ಬೇಡ, ಎಲ್ಲದೂ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಹಾಗಾಗಿ ಇಲ್ಲಿಂದನೇ ತೊಗೊಂಡು ನಾವು ದೇವಿಗೆ ಅರ್ಪಿಸ್ಬೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಸಂಜೆ 5 ಗಂಟೆಯಿಂದ 8:30 ತನಕ ಓಪನ್ ಇರುತ್ತೆ. ಹಾಗೆ ದೇವಸ್ಥಾನ ಮುಂಭಾಗದಲ್ಲಿ ನಿಮಗೆ ಚಿಕ್ಕದಾದಂತಹ ವಿಗ್ರಹಗಳು, ದೇವರದ್ದು ಜಪಮಣಿಗಳು, ಆ ಥರದ್ದೆಲ್ಲ ವಸ್ತುಗಳು ಸಿಗುತ್ತೆ. ಅದನ್ನು ಕೂಡ ತೊಗೊಬೋದು. ಎಂಟ್ರೆನ್ಸಲ್ಲಿ ಬಾಗಿಲು, ತುಂಬ ದೊಡ್ಡದಾದಂತಹ ಬಾಗಿಲು ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಒಳಗೆ ಎಂಟರ್ ಆಗ್ತಿದ್ದಂಗೆ ಆ ಒಂದು ವೈಬ್ಸ್ ನಿಮಗೆ ಗೊತ್ತಾಗುತ್ತೆ, ಪಾಸಿಟಿವ್ ವೈಬ್ಸು. ಹಾಗೆ ಎಂಟರ್ ಆದ ತಕ್ಷಣವೇ ಫಸ್ಟಿಗೆ ನಮಗೆ ಕಾಣೋದು ಗಣಪತಿ ದೇವಸ್ಥಾನ. ಅಲ್ಲಿಗೆ ಕೈ ಮುಗಿದ್ಬಿಟ್ಟು ಈ ಕ್ಯೂನಲ್ಲೇ ಹೋಗ್ಬಿಟ್ಟು ದೇವಿ ದರ್ಶನ ಮಾಡಬೇಕು. ದೇವಿ ದರ್ಶನ ಆದಮೇಲೆ ವಾಪಸ್ ಬರ್ತಾ ಈ ಕಂಬಕ್ಕೆ, ಗಣೇಶ ಇರೋವಂತಹ ಕಂಬದಲ್ಲಿ ಪೂಜೆನ ಮಾಡಿ ಅಲ್ಲಿಗೆ ನಾವು ನಿಂಬೆಹಣ್ಣಿಂದು ಅಥವಾ ಬೆಲ್ಲದ ದೀಪ ಏನು ತೊಗೊಂಡಿರ್ತೀವಲ್ಲ ಅದನ್ನು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅಥವಾ ನಮಗೇನೇ ಕೆಲಸಗಳಾಗಬೇಕು ಅಂತಿದ್ರು ಅದನ್ನು ಬೇಡಿಕೊಂಡು ಇಲ್ಲಿ ದೀಪಗಳನ್ನು ಬೆಳಗ್ತಾರೆ. ಶುಕ್ರವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಬೆಳಗ್ಗೆ ರಾಹು ಕಾಲದಲ್ಲಿ ತುಂಬ ವಿಶೇಷವಾದ ಪೂಜೆ ಕೂಡ ನಡೆಯುತ್ತೆ ಶುಕ್ರವಾರ ಮತ್ತು ಮಂಗಳವಾರ. ಹಾಗೆ ಭಾನುವಾರ ಬಂದ್ಬಿಟ್ಟು ಮಹಾಭಿಷೇಕ ನಡೆಯುತ್ತೆ. ಭಾನುವಾರ ಕೂಡ ಹೋಗ್ಬೋದು. ಇಲ್ಲಿಗೆ ಭಕ್ತಾದಿಗಳು ಬೆಂಗಳೂರಿಂದ ಅಷ್ಟೇ ಅಲ್ಲ, ತುಂಬ ಕಡೆಯಿಂದ ಬರ್ತಾರೆ. ಹಾಗೆ ಇಲ್ಲಿ ಬಂದಿರೋ ಅಂಥವ್ರಿಗೆ ಎಲ್ಲ ಕೆಲಸಗಳು ಕೂಡ ಆಗಿದೆ ಅಂತಲೂ ನಂಬಿಕೆ ಇದೆ. ಸೊ ದೇವಿ ದರ್ಶನ ಆದಮೇಲೆ ನಾವು ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕುವಾಗ ನಿಮಗೆ ಗಣಪತಿ, ದಕ್ಷಿಣಾಮೂರ್ತಿ, ಆಂಜನೇಯ ಸ್ವಾಮಿ, ಸರಸ್ವತಿ, ಹಾಗೆ ನರಸಿಂಹಸ್ವಾಮಿದು, ಶನೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ನವಗ್ರಹಗಳು, ಹಾಗೆ ವಿಜಯದುರ್ಗಾ ದೇವಿದು, ಹಾಗೆ ಶಿವಂದು ದೇವಸ್ಥಾನ ಎಲ್ಲ ಪುಟ್ಟದಾಗಿರೋಂತಹ ದೇವಸ್ಥಾನದ ಒಳಗಡೆ ನಾವು ಪ್ರತಿಯೊಂದು ದೇವರುಗಳನ್ನು ಅಲ್ಲಿ ನೋಡ್ಬೋದು ಒಂದೇ ದೇವಸ್ಥಾನದಲ್ಲಿ. ಹಾಗೆ ಇಲ್ಲಿ ಸಂಜೆ ನಡೆಯೋ ಪೂಜೆಯಲ್ಲಿ ಬೆಳ್ಳಿ ರಥೋತ್ಸವ ನಡೆಯುತ್ತೆ. ದೇವಿನ ಬೆಳ್ಳಿ ರಥದಲ್ಲಿ ಕೂರಿಸ್ಬಿಟ್ಟು ರಥೋತ್ಸವನ ನಡೆಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಶಕ್ತಿ ಎಷ್ಟಿದೆ ದೇವಿದು ಅನ್ನೋದು ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಹಾಗೆ ದೇವಸ್ಥಾನದ ಹೊರಾಂಗಣದಲ್ಲಿ ಯಕ್ಷಿಣಿ ದೇವಿ ವಿಗ್ರಹ ಕೂಡ ಇದೆ. ಇಲ್ಲಿ ನಿಮ್ಮ ಇಷ್ಟಾರ್ಥಗಳು ಅಥವಾ ಆಸೆಗಳೇನಾದರೂ ಇದ್ದರೆ ಅಲ್ಲಿ ಕೌಂಟರಲ್ಲಿ ಒಂದು ಸ್ಲಿಪ್ ತಗೊಂಡು ಅಲ್ಲಿ ನಿಮ್ಮ ಆಸೆಗಳನ್ನೆಲ್ಲ ಬರೆದು ಯಕ್ಷಿಣಿ ಕೈಗೆ ಕಟ್ಟಿದರೆ ಆ ಒಂದು ಕೆಲಸ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿನ ಜನರಿಗಿದೆ. ಹಾಗೆ ಅದನ್ನು ತುಂಬ ಜನಗಳ ಬಾಯಿಂದನೂ ಕೇಳ್ಪಟ್ವಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಬೆಳ್ಳಿ ಮತ್ತು ಚಿನ್ನದ ಹಲ್ಲಿ ಇದೆ. ಆ ಹಲ್ಲಿಗಳ ವಿಗ್ರಹಕ್ಕೆ ನಾವೇನಾದರೂ ನಮಸ್ಕಾರ ಮಾಡ್ಕೊಂಬಂದರೆ ಹಲ್ಲಿ ನಮ್ಮ ಮೈ ಮೇಲೆ ಬಿದ್ದಿದ್ರೆ ಆ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನೋಡಿದ್ರಲ್ಲ ಈ ವಿಡಿಯೋ, ತುಂಬಾ ಪವರ್ಫುಲ್ಲಾಗಿರುವಂತಹ ದೇವಿಯ ದರ್ಶನ ಆಯಿತು. ನೀವು ಕೂಡ ಈ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಪಡೆದುಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.